ಹೆಚ್ಚು ಕಾಲ ಲೈಂಗಿಕತೆಯನ್ನು ಹೊಂದಲು ಬಯಸುವಿರಾ? ಕೆಲವರಿಗೆ ಸೆಕ್ಸ್ ಅನ್ನು ಪೂರ್ತಿಯಾಗಿ ಎಂಜಾಯ್ ಮಾಡಲು ಸಾಧ್ಯವಿಲ್ಲ, ಪರಿಣಾಮವಾಗಿ ಅವರು ಸ್ವಲ್ಪ ಸಮಯದ ನಂತರ ಬಿಟ್ಟುಬಿಡುತ್ತಾರೆ. ದೀರ್ಘಕಾಲ ಮಾಡಲು ಅವಕಾಶವಿದ್ದರೂ ಅವರು ಆಸಕ್ತಿ ಹೊಂದಿಲ್ಲ, ಇನ್ನು ಕೆಲವರು ಬಲೆಗೆ ಬೀಳುವರು. ಕೆಲವರಿಗೆ ಬಹುಕಾಲ ಮಾಡಬೇಕೆಂದು ಆಶಿಸಿದರೂ ಸೂಕ್ತ ಉಪಾಯಗಳನ್ನು ತಿಳಿಯದೆ ಗೊಂದಲಕ್ಕೆ ಒಳಗಾಗುತ್ತಾರೆ. ಇತರರು ಅತಿಯಾದ ಉತ್ಸಾಹ ಮತ್ತು ತ್ವರಿತವಾಗಿ ಮುಗಿಸುತ್ತಾರೆ. ಆದ್ದರಿಂದಲೇ ಇದನ್ನು ಕಲೆ ಎನ್ನಬಹುದು. ಈ ಕಲೆಯನ್ನು ತಿಳಿದವರು ತಮ್ಮ ಲೈಂಗಿಕ ಜೀವನವನ್ನು ಹೆಚ್ಚು ಆನಂದಿಸುತ್ತಾರೆ. ಅವರ ಸೆಕ್ಸ್ ಡ್ರೈವ್ ಯಾವುದೇ ಏರಿಳಿತಗಳಿಲ್ಲದೆ ಸರಾಗವಾಗಿ ಸಾಗುತ್ತದೆ. ಮತ್ತು ನೀವು ಅಂತಹ ಶಕ್ತಿಯನ್ನು ಬಯಸುತ್ತೀರಾ? ಆದರೆ ಮೊದಲು ಸೆಕ್ಸ್ ಡ್ರೈವ್ ಬಗ್ಗೆ ಈ ಆಸಕ್ತಿದಾಯಕ ಸಂಗತಿಗಳ ಬಗ್ಗೆ ತಿಳಿಯಿರಿ. ಲೈಂಗಿಕತೆಯ ಸರಾಸರಿ ಸಮಯ ಎಷ್ಟು? 2005ರಲ್ಲಿ 5 ದೇಶಗಳಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ ಸರಾಸರಿ 5 ರಿಂದ 6 ನಿಮಿಷಗಳ ಕಾಲ ಲೈಂಗಿಕ ಕ್ರಿಯೆ ನಡೆಸುವುದು ಕಂಡುಬಂದಿದೆ. ಆದರೆ ಪೋರ್ನ್ ಸಿನಿಮಾಗಳ ದೃಶ್ಯಗಳನ್ನು ನೋಡಿದ ನಂತರ ಇಷ್ಟು ದಿನ ನಿಲ್ಲಬಾರದು ಎಂದು ಹಲವರು ಭಾವಿಸುತ್ತಾರೆ. ಆದರೆ ಅವು ಕೇವಲ ವಿಡಿಯೋಗಳಾಗಿವೆ. ಅದರಲ್ಲಿ ತೋರಿಸಿರುವಂತೆ ಕೆಲವು ಗಂಟೆಗಳನ್ನು ಮಾಡಲು ಸಾಧ್ಯವಿಲ್ಲ. ಮೇಲಾಗಿ ಅವರು ವಯಾಗ್ರಾ ತೆಗೆದುಕೊಂಡು ಆ ವಿಡಿಯೋಗಳಲ್ಲಿ ನಟಿಸುತ್ತಾರೆ. ಅನೇಕರು ಅವರನ್ನು ನೋಡಿ ಇದು ನಿಜವೆಂದು ಭಾವಿಸುತ್ತಾರೆ. ಅವುಗಳಿಂದಾಗಿ ಮಿದುಳಿನಲ್ಲಿ ತಪ್ಪು ಆಲೋಚನೆಗಳು ಹುಟ್ಟುತ್ತವೆ. ಎಲ್ಲಿಯವರೆಗೆ ಮಾಡಲು ಸಾಧ್ಯವಿಲ್ಲ ಎಂಬ ನೋವು ಕಾಡುತ್ತಿದೆ. ಓರ್ಲ್ಯಾಂಡ್ ಹೆಲ್ತ್ ಮೆಡಿಕಲ್ ಗ್ರೂಪ್ ಯೂರಾಲಜಿ ಪಿವಾರ್ನ ಜಾಮಿನ್ ಬ್ರಹ್ಮಭಟ್ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ದಂಪತಿಗಳೇ ಹೆಚ್ಚು ಎಂದರು. ತಮ್ಮ ಸಂಗಾತಿಯು ಪ್ರೀತಿಯೊಂದಿಗೆ ಲೈಂಗಿಕತೆಯನ್ನು ಹೊಂದಿಲ್ಲ ಎಂದು ಮಹಿಳೆಯರು ಹೇಳಿಕೊಳ್ಳುತ್ತಾರೆ ಮತ್ತು ಅವರು ಆ ವಿಡಿಯೋಗಳಲ್ಲಿ ತೋರಿಸುವಷ್ಟು ಕಾಲ ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಪುರುಷರು ಚಿಂತೆ ಮಾಡುತ್ತಾರೆ. ನಿರ್ದಿಷ್ಟ ಸಮಯದವರೆಗೆ ಲೈಂಗಿಕತೆಯನ್ನು ಹೊಂದಲು ಯಾವುದೇ ನಿಯಮವಿಲ್ಲ, ಸಮಯವನ್ನು ಲೆಕ್ಕಿಸಬಾರದು ಎಂದು ಅವರು ಅದನ್ನು ಆನಂದಿಸುತ್ತಾರೆ ಎಂದು ಅವರು ಸ್ಪಷ್ಟಪಡಿಸಿದರು. ಆದಾಗ್ಯೂ ಕೆಲವು ಜನರು ಬೇಗನೆ ಹೊರಬರಲು ಇತರ ಕಾರಣಗಳಿವೆ ಎಂದು ತಜ್ಞರು ಹೇಳುತ್ತಾರೆ. ಏಕೆ ಬೇಗ ಸ್ಖಲನಕ್ಕೆ 1 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಂಡರೆ ನೀವು ಅಕಾಲಿಕ ಸ್ಖಲನ ಅಥವಾ ಅಕಾಲಿಕ ಸ್ಖಲನದಿಂದ ಬಳಲುತ್ತಿದ್ದೀರಿ ಎಂದರ್ಥ. ಇದಕ್ಕೂ ಕೆಲವು ಕಾರಣಗಳಿವೆ. ನೀವು ಲೈಂಗಿಕತೆಗೆ ಮೊದಲು ಹಸ್ತಮೈಥುನ ಮಾಡಿಕೊಂಡರೆ ಮತ್ತೆ ನಿಮಿರುವಿಕೆ ಪಡೆಯಲು ಕಷ್ಟವಾಗಬಹುದು. ಆದಾಗ್ಯೂ ನೀವು ಬಹಳ ಹಿಂದೆಯೇ ಹಸ್ತಮೈಥುನ ಮಾಡಿಕೊಂಡಿದ್ದರೆ ಮತ್ತು ಪರಾಕಾಷ್ಠೆಯನ್ನು ಪಡೆದರೆ ಲೈಂಗಿಕತೆಯನ್ನು ಕೆಲಸವೆಂದು ಭಾವಿಸದೆ ನೀವು ಚಲನೆಯನ್ನು ಆನಂದಿಸಬೇಕು. ಆಗ ಮಾತ್ರ ನೀವು ಹೆಚ್ಚು ಸಮಯ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ತಿನ್ನುವ ಆಹಾರದಿಂದ ಹಿಡಿದು ಸಿನಿಮಾ ನೋಡುವವರೆಗೆ ಸೆಕ್ಸ್ಗೂ ಮುನ್ನ ರಾತ್ರಿಯ ಊಟವನ್ನು ಅತಿಯಾಗಿ ಸೇವಿಸಬೇಡಿ. ಬೇಗ ಸುಸ್ತಾಗಿದೆ. ಹಾಗೆಯೇ ರಾತ್ರಿಯಲ್ಲಿ ನೋಡುವ ಸಿನಿಮಾ ಖುಷಿ ಕೊಡುವಂತಿರಬೇಕು. ಅದರಲ್ಲೂ ರೊಮ್ಯಾಂಟಿಕ್ ಚಿತ್ರಗಳನ್ನು ನೋಡಲೇಬೇಕು. ಅಲ್ಲದೆ ಪೋರ್ನ್ ಸಿನಿಮಾಗಳನ್ನು ನೋಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಪ್ರಣಯ ಭಾವನೆಗಳು ಇದ್ದಾಗ ಮಾತ್ರ ನೀವು ಲೈಂಗಿಕತೆಯನ್ನು ಆನಂದಿಸಬಹುದು. ಆದರೆ ಸೆಕ್ಸ್ ಕೇವಲ ನಿಮ್ಮ ಆಟವಲ್ಲ, ನಿಮ್ಮ ಸಂಗಾತಿಯು ನಿಮಗೆ ಸಹಕರಿಸಬೇಕು. ಆದ್ದರಿಂದ ಅವಳೊಂದಿಗೆ ಹೆಚ್ಚು ಪ್ರೀತಿಯಿಂದ ಚಾಟ್ ಮಾಡಿ. ಆಗ ನೀವಿಬ್ಬರೂ ಆ ಪಂದ್ಯವನ್ನು ಗೆಲ್ಲುತ್ತೀರಿ. ನೀವು ತುಂಬಾ ಸಂವೇದನಾಶೀಲರಾಗಿದ್ದರೆ, ನಿಮ್ಮ ಅಂಗವು ತುಂಬಾ ಸೂಕ್ಷ್ಮವಾಗಿದ್ದರೆ, ಲೈಂಗಿಕ ಸಮಯದಲ್ಲಿ ಘರ್ಷಣೆಯಿಂದ ನೀವು ಉತ್ಸುಕರಾಗುತ್ತೀರಿ ಮತ್ತು ತ್ವರಿತವಾಗಿ ಸ್ಖಲನಗೊಳ್ಳುತ್ತೀರಿ. ಅಂತಹ ಮರಗಟ್ಟುವಿಕೆ ಅಥವಾ ಸೂಕ್ಷ್ಮತೆಯನ್ನು ಕಡಿಮೆ ಮಾಡಲು ಲಿಡೋಕೇನ್ ಮತ್ತು ಪ್ರಿಲೋಕೇನ್ ನಂತಹ ಪದಾರ್ಥಗಳನ್ನು ಬಳಸಲಾಗುತ್ತದೆ. ಇವುಗಳು ಹೆಚ್ಚಾಗಿ ಕ್ರೀಮ್ ಅಥವಾ ಸ್ಪ್ರೇಗಳಾಗಿ ಬರುತ್ತವೆ. ವೈದ್ಯರ ಪ್ರಿಸ್ಕ್ರಿಪ್ಷನ್ನೊಂದಿಗೆ ಮಾತ್ರ ಅವುಗಳನ್ನು ಬಳಸಬೇಕು. ಇಲ್ಲದಿದ್ದರೆ ವಂಚನೆ ಮೊದಲು ಬರುತ್ತದೆ. ಆದಾಗ್ಯೂ ಸಂಭೋಗದ ಮೊದಲು ಅವುಗಳನ್ನು ತೊಳೆಯಬೇಕು. ಇಲ್ಲದಿದ್ದರೆ ಅವರು ನಿಮ್ಮ ಸಂಗಾತಿಯ ಮೇಲೆ ಪರಿಣಾಮ ಬೀರಬಹುದು. ಲೈಂಗಿಕ ಚಿಕಿತ್ಸಕನನ್ನು ನೋಡುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಫೋರ್ಪ್ಲೇ ನಿಲ್ಲಿಸಿ ಮತ್ತು ಹಿಸುಕಿ. ನೀವು ದೀರ್ಘಕಾಲದವರೆಗೆ ಲೈಂಗಿಕತೆಯನ್ನು ಆನಂದಿಸಲು ಬಯಸಿದರೆ ತಿಳಿದುಕೊಳ್ಳಬೇಕಾದ ಪ್ರಮುಖ ಕಿಟ್. ನಿಲ್ಲಿಸಿ ಮತ್ತು ಮುಂದುವರಿಯಿರಿ. ನಾವು ಅದನ್ನು ತುಂಬಾ ವೇಗವಾಗಿ ಮಾಡುತ್ತಿದ್ದೇವೆ ಮತ್ತು ನಾವು ಕೂಗುತ್ತಿದ್ದೇವೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಇದು ಆಯಾಸವನ್ನು ಹೊರತುಪಡಿಸಿ ಏನನ್ನೂ ಉಂಟುಮಾಡುವುದಿಲ್ಲ. ಇದಲ್ಲದೆ ನಿಮ್ಮ ಸಂಗಾತಿಯು ಕ್ರೀಡೆಯು ಹೆಚ್ಚು ಕಾಲ ಉಳಿಯಬೇಕೆಂದು ಬಯಸುತ್ತಾನೆ. ಸ್ಲೋ ಅಂಡ್ ಸ್ಟಡಿ. ಓಟ ಗೆದ್ದಂತೆ. ಸ್ಟಾಪ್ ಅಂಡ್ ಸ್ಕ್ವೀಟ್ ವಿಧಾನದಲ್ಲಿ ಸ್ವಲ್ಪ ನಿಧಾನ. ಸ್ವಲ್ಪ ಫಾಸ್ಟ್ ಆಗಿ ಕೈಕಾಲು ಗಟ್ಟಿಯಾಗಿ ಹೆಚ್ಚು ಹೊತ್ತು ಇಟ್ಟುಕೊಳ್ಳಬಹುದು. ನೀವು ಸ್ಖಲನ ಮಾಡಲಿದ್ದೀರಿ ಎಂದು ನಿಮಗೆ ಅನಿಸುವವರೆಗೆ ಲೈಂಗಿಕತೆಯನ್ನು ಹೊಂದಿರಿ. ಸ್ಖಲನವಾಗುವಾಗ
ಅಂಗವನ್ನು ಹೊರತೆಗೆದು ಮತ್ತೆ ಒಳಗೆ ಹಾಕಿ ಮುಂದುವರಿಸಿ. ಹಸ್ತಮೈಥುನ ಮಾಡುವವರಿಗೆ ಈ ತಂತ್ರ ಚೆನ್ನಾಗಿ ಗೊತ್ತಿರುತ್ತದೆ. ನಿಮ್ಮ ಸಂಗಾತಿಯ ತಳಭಾಗವನ್ನು ನಡುವೆ ಉಜ್ಜುವುದರಿಂದ ಶಿಶ್ನ ಗಟ್ಟಿಯಾಗಬಹುದು. ಅಲ್ಲದೆ ಲೈಂಗಿಕತೆಯು ಒಳಹೊಕ್ಕುಗೆ ಸಂಬಂಧಿಸಿದೆ ಎಂದು ಅವರು ಭಾವಿಸುತ್ತಾರೆ. ಫೋರ್ಪ್ಲೇ ಕೂಡ ನಿಮಗೆ ಹೆಚ್ಚು ಕಾಲ ಉಳಿಯಲು ಸಹಾಯ ಮಾಡುತ್ತದೆ. ಮಾನಸಿಕ ಆತಂಕವಿಲ್ಲ. ಲೈಂಗಿಕ ಸಮಸ್ಯೆ ಮಾನಸಿಕ ಆತಂಕವನ್ನು ಆಧರಿಸಿದೆ ಎಂದು ಅಧ್ಯಯನಗಳು ತೋರಿಸುತ್ತವೆ. ನಿರ್ದಿಷ್ಟವಾಗಿ ನಿಮ್ಮ ಲೈಂಗಿಕ ಕಾರ್ಯಕ್ಷಮತೆಯ ಬಗ್ಗೆ ಕಾಳಜಿಯು ಅಕಾಲಿಕ ಸ್ಖಲನಕ್ಕೆ ಸಂಬಂಧಿಸಿದೆ ಎಂದು ತಜ್ಞರು ಹೇಳುತ್ತಾರೆ. ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ, ಒತ್ತಡದ ಭಾವನೆ ಅಥವಾ ತಪ್ಪಿತಸ್ಥ ಭಾವನೆಯು ನಿಮ್ಮನ್ನು ಲೈಂಗಿಕತೆಯನ್ನು ಬೇಗ ಅಂತ್ಯಗೊಳಿಸಬಹುದು. ಅಕಾಲಿಕ ಸ್ಖಲನವು ಹೈಪರ್ ಥೈರಾಯ್ಡಿಸಂನಿಂದ ಉಂಟಾಗಬಹುದು, ಅಲ್ಲಿ ಕುತ್ತಿಗೆಯಲ್ಲಿರುವ ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಎಂಬ ಹಾರ್ಮೋನ್ ಅನ್ನು ಹೆಚ್ಚು ಉತ್ಪಾದಿಸುತ್ತದೆ. ಥೈರಾಯ್ಡ್ ಸಮಸ್ಯೆಗಳು ಲೈಂಗಿಕ ಸಾಮರ್ಥ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದು ಸಂಶೋಧಕರಿಗೆ ಖಚಿತವಾಗಿಲ್ಲ, ಆದರೆ ವರದಿಗಳು ಹೈಪೋಥೈರಾಯ್ಡಿಸಂಗೆ ಚಿಕಿತ್ಸೆ ಪಡೆದ ನಂತರ ಅನೇಕ ಪುರುಷರು ಅಕಾಲಿಕ ಉದ್ಗಾರದಿಂದ ಪರಿಹಾರವನ್ನು ಅನುಭವಿಸುತ್ತಾರೆ. ಕಾಂಡೋಮ್ ಬಳಸಿ. ಅತಿ ಸೂಕ್ಷ್ಮತೆಯಿಂದಲೂ ಅಕಾಲಿಕ ಸ್ಖಲನ ಉಂಟಾಗಬಹುದು. ಆದ್ದರಿಂದ ಕಾಂಡೋಮ್ ಅನ್ನು ಬಳಸುವುದರಿಂದ ಲೈಂಗಿಕತೆಯು ಹೆಚ್ಚು ಕಾಲ ಉಳಿಯುತ್ತದೆ. ಕಾಂಡೋಮ್ ಶಿಶ್ನದ ಸುತ್ತಲೂ ತಡೆಗೋಡೆಯನ್ನು ರೂಪಿಸುತ್ತದೆ. ಪರಿಣಾಮವಾಗಿ ಸೂಕ್ಷ್ಮತೆಯು ಕಡಿಮೆಯಾಗುತ್ತದೆ ಮತ್ತು ಅಕಾಲಿಕ ಉದ್ಗಾರಕ್ಕೆ ಕೊಡುಗೆ ನೀಡುತ್ತದೆ. ದಾರಿ ಇಲ್ಲದಿದ್ದರೆ ವಯಾಗ್ರ ಒಂದೇ ದಾರಿ. ಮೇಲಿನ ಎಲ್ಲಾ ಪ್ರಯತ್ನಗಳು ವಿಫಲವಾದರೆ ವಯಾಗ್ರ ಒಂದೇ ದಾರಿ. ಅವರು ವೈದ್ಯರ ಪ್ರಿಸ್ಕ್ರಿಪ್ಷನ್ನೊಂದಿಗೆ ಮಾತ್ರ ತೆಗೆದುಕೊಳ್ಳಬೇಕು. ಆದರೆ ಜಾಸ್ತಿ ತೆಗೆದುಕೊಂಡರೆ ಅದೇ ಆಗುತ್ತದೆ. ಸ್ವಾಭಾವಿಕವಾಗಿ ಹೆಪ್ಪುಗಟ್ಟಬೇಕಾದ ಅಂಗ. ವಯಾಗ್ರಕ್ಕೆ ಒಗ್ಗಿಕೊಂಡರೆ ಅಪಾಯಕಾರಿ. ಆದಾಗ್ಯೂ ಅಕಾಲಿಕ ಸ್ಖಲನದಿಂದ ಬಳಲುತ್ತಿರುವ ಅನೇಕ ಜನರಿಗೆ ವಯಾಗ್ರ ಸಹಾಯಕವಾಗಿದೆ. 2007ರ ಅಧ್ಯಯನವು ವಯಾಗ್ರವು ಅಕಾಲಿಕ ಸ್ಖಲನದೊಂದಿಗೆ ಪುರುಷರಿಗೆ ಸಹಾಯ ಮಾಡುತ್ತದೆ ಮತ್ತು ಸ್ಟಾಪ್ ಸ್ಕ್ವೀಜ್ ತಂತ್ರಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕಂಡುಹಿಡಿದಿದೆ. ಭಾಗವಹಿಸುವವರಲ್ಲಿ 87% ಜನರು ವಯಾಗ್ರವನ್ನು ತೆಗೆದುಕೊಂಡರು ಮತ್ತು 45% ಜನರು ದೀರ್ಘ ಲೈಂಗಿಕತೆಯನ್ನು ಹೊಂದಲು ಸ್ಟಾಪ್ ಅಂಡ್ ದ ಸ್ಕ್ವೀಜ್ ತಂತ್ರವನ್ನು ಬಳಸಿದ್ದಾರೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಕೆಲವು ಆಹಾರಗಳು ಲೈಂಗಿಕ ಸಮಯದಲ್ಲಿ ಹೆಚ್ಚು ಕಾಲ ಉಳಿಯಲು ಸಹಾಯ ಮಾಡುತ್ತದೆ. ಅದನ್ನು ಮುಂದಿನ ಸಲಹೆಗಳಲ್ಲಿ ನೋಡೋಣ.